ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ GK ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಜನವರಿ 17, 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PAB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಭಾರತದ ಕೆಳಗಿನ ಯಾವ ಕಂಪನಿ ಇತ್ತೀಚೆಗೆ ಸುದ್ದಿಯಲ್ಲಿರುವ ಭಾರ್ಗವಾಸ್ತ್ರ ಶಸ್ತ್ರಾಸ್ತ್ರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1, EEL ಅಂತ ಕರಿತೀವಿ. ಅಂದರೆ ಎಕನಾಮಿಕ್ ಎಕ್ಸ್ಪ್ಲೋಸಿವ್ಸ್ ಲಿಮಿಟೆಡ್ ಅಂತ ಕರಿತೀವಿ. ನೋಡಿ, ಎಕ್ಸ್ಪ್ಲೋಸಿವ್ಸ್ ಲಿಮಿಟೆಡ್. ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ದ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಗಮನಿಸಬಹುದು. ಏನಿದೆ ಡೀಟೇಲ್ಸು ಅಂತ ನೋಡಿ. ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾದ ಸೂಕ್ಷ್ಮ ಕ್ಷಿಪಣಿ ವ್ಯವಸ್ಥೆ ಭಾರ್ಗವಾಸ್ತ್ರವನ್ನು ಜನವರಿ 12 ಮತ್ತು 13ರಂದು ಗೋಪಾಲ್ಪುರ ಸಿವರ್ಡ್ ಫೈರಿಂಗ್ ರೇಂಜ್ನಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು. ಭಾರತೀಯ ಸೇನೆಯ ವಾಯು ರಕ್ಷಣಾ ಮತ್ತು ಮಾರ್ಗದರ್ಶಿ ಕ್ಷಿಪಣಿ ಶಾಲೆ ಮತ್ತು ಕೇಂದ್ರವು ಒಡಿಸ್ಸಾದ ಗಮನಿಸಬಹುದು ಗೋಪಾಲ್ಪುರದಲ್ಲಿದೆ. ಸಮೂಹ ಡ್ರೋನ್ ದಾಳಿಯ ಬೆದರಿಕೆಯನ್ನು ಎದುರಿಸಲು ಮೈಕ್ರೋ ಕ್ಷಿಪಣಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಗಿದೆ, ಗಮನಿಸಬಹುದು. ಸೊ ನೋಡಿ, ಭಾರ್ಗವಾಸ್ತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗೋಪಾಲಪುರ ಸಿವರ್ಡ್ ಫೈರಿಂಗ್ ರೇಂಜ್ನಲ್ಲಿ ಇದನ್ನು ಪರೀಕ್ಷಿಸಲಾಗಿದೆ. ಡೈರೆಕ್ಟಾಗಿ ಕೇಳ್ಬೋದು ನಿಮಗೆ, ಗೋಪಾಲ್ಪುರ ಸಿವರ್ಡ್ ಫೈರಿಂಗ್ ರೇಂಜ್ ಕೆಳಗಿನ ಯಾವ ಸ್ಥಳದಲ್ಲಿದೆ ಅಂತ. ಓಕೆ, ಸೊ ಒಡಿಸ್ಸಾದಲ್ಲಿ ಕಂಡುಬರುತ್ತದೆ ಇದು. ಇನ್ನು ಭಾರ್ಗವಾಸ್ತ್ರ ಇದೊಂದು ಆಯುಧ ವ್ಯವಸ್ಥೆಯ ಡೆವಲಪರ್ ಆಗಿದೆ. ನೋಡಿ, ಭಾರ್ಗವಾಸ್ತ್ರವನ್ನು ನಾಗ್ಪುರ ಮೂಲದ ಸೋಲಾರ್ ಗ್ರೂಪ್ನ ಅಂಗಸಂಸ್ಥೆಯಾಗಿರ್ತಕ್ಕಂಥ EEL ಅಭಿವೃದ್ಧಿಪಡಿಸಿದೆ. ಇದನ್ನು ಸ್ಥಳೀಯವಾಗಿ ವಿನ್ಯಾಸಗೊಳಿಸಲಾಗಿದೆ ಮತ್ತು ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಸಮೂಹವು ಡ್ರೋನ್ ದಾಳಿಯ ವಿರುದ್ಧ ಪರಿಣಾಮಕಾರಿ ಕಡಿಮೆ ವೆಚ್ಚದ ಶಸ್ತ್ರಾಸ್ತ್ರ ವ್ಯವಸ್ಥೆಯಾಗಿದೆ ಎಂದು ಹೇಳಲಾಗಿದೆ. ಸ್ವಾರ್ಮ್ ಡ್ರೋನ್ ದಾಳಿ ಎಂದರೇನು? ಹಾಗಾದರೆ ನೋಡಿ, ಇದೊಂದು ಮಾನವ ರಹಿತ ವೈಮಾನಿಕ ವಾಹನ UAV ಅಥವಾ ಡ್ರೋನ್ ದೂರದಿಂದ ನಿಯಂತ್ರಿತ ವೈಮಾನಿಕ ವಸ್ತುಗಳಾಗಿದ್ದು, ಇದನ್ನು ಬಹು ಉಪಯೋಗಗಳಿಗಾಗಿ ಅಂದರೆ ಉದ್ದೇಶಗಳಿಗಾಗಿ ಬಳಸಬಹುದು. ಅಂದರೆ ಯುದ್ಧ ಭೂಮಿಯಲ್ಲಿ ಡ್ರೋನ್ಗಳ ಬಳಕೆಯನ್ನು ಮೊದಲು ಅಮೇರಿಕನ್ನರು ಅಫ್ಘಾನಿಸ್ತಾನದಲ್ಲಿ ಅಲ್ ಖೈದಾ ಮತ್ತು ತಾಲಿಬಾನ್ಗಳ ಉನ್ನತ ನಾಯಕರನ್ನು ಕೊಲ್ಲಲು ಬಳಸ್ತಾರೆ. ಅಂದರೆ UAV ಅಥವಾ ಡ್ರೋನ್ ದೂರದಿಂದ ನಿಯಂತ್ರಿಸುವ ವೈಮಾನಿಕ ವಸ್ತುಗಳನ್ನು ನೋಡಿ ಎಲ್ಲಿ ಮೊದಲು ಬಳಸಲಾಯಿತು ಅಂತ. ಭಾರ್ಗವಾಸ್ತ್ರ ಇದೊಂದು ಶಸ್ತ್ರಾಸ್ತ್ರ ವ್ಯವಸ್ಥೆಯು ಸುಮಾರು 5ರಿಂದ 6 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ ಮತ್ತು ಸೂಕ್ಷ್ಮ ಯುದ್ಧ ಸಾಮಗ್ರಿಗಳ ಮೂಲಕ ಅನೇಕ ಡ್ರೋನ್ಗಳನ್ನು ಇದು ತಟಸ್ಥಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಸೊ ಇದು ನೆನಪಿರಬೇಕು. ನೆಕ್ಸ್ಟ್ ನಾವು 2ನೇ ಕ್ವಶನ್ ನೋಡೋಣ. ಭಾರತ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು ದೇಶದ ಪೂರ್ವ ಪ್ರದೇಶದ ತನ್ನ ಮೊಟ್ಟಮೊದಲ ಖಗೋಳ ವೀಕ್ಷಣಾಲಯವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಿದೆ? ನೋಡಿ, ಖಗೋಳ ವೀಕ್ಷಣಾಲಯ ಸರಿಯಾದಂಥ ಉತ್ತರ ಪಶ್ಚಿಮ ಬಂಗಾಳ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ಓಕೆ, ನೋಡಿ, ಇಂಡಿಯಾಸ್ 6th ಆ್ಯಂಡ್ ಈಸ್ಟರ್ನ್ ಇಂಡಿಯಾಸ್ ಫಸ್ಟ್. ನೋಡಿ, ಗಮನಿಸಬಹುದು, ಈಸ್ಟರ್ನ್ ಇಂಡಿಯಾಸ್ ಫಸ್ಟ್ ಇದು. ಸೊ ಓಕೆ, ಆಸ್ಟ್ರೋನಾಮಿಕಲ್ ಅಬ್ಸರ್ವೇಟರಿ ಇನಾಗರೇಟೆಡ್ ಅಟ್. ಸೊ ನೋಡಿ, ಎಲ್ಲಿ ಯಾವ ಸ್ಥಳದಲ್ಲಿ ಅಂತ ಕೇಳ್ತಾರೆ ನಿಮಗೆ. ಸೊ ಪ್ಯೂರಿಲಿಯಾ ಅಂತ ಕರಿತೇವೆ. ಹೆಚ್ಚಿನ ಡೀಟೇಲ್ಸ್ ನಾವು ತಿಳ್ಕೊಳ್ಳೋಣ. ಪೂರ್ವ ಭಾರತದ ಮೊದಲ ಖಗೋಳ ವೀಕ್ಷಣಾಲಯ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ದೇಶದ 6ನೇ ಖಗೋಳ ವೀಕ್ಷಣಾಲಯವನ್ನು ಪಶ್ಚಿಮ ಬಂಗಾಳದ ಪುರುಲಿಯಾ ಜಿಲ್ಲೆಯಲ್ಲಿ, ಅಂದರೆ ನೋಡಿ ಪುರುಲಿಯಾ ಜಿಲ್ಲೆಯ ಘರ್ಪಂಚ್ಕೋಟ್ ಪ್ರದೇಶದ ಪೆಂಚೆಟ್ ಬೆಟ್ಟದ ಮೇಲೆ ಉದ್ಘಾಟಿಸಲಾಗಿದೆ. ಲಡಾಖ್, ನೈನಿತಾಲ್, ಮೌಂಟ್ ಅಬು, ಪುಣೆಯ ಗಿರ್ಬಾನಿ ಬೆಟ್ಟಗಳು, ತಮಿಳುನಾಡಿನ ಕವಲೂರು ನಂತರ ಇದು ಭಾರತದಲ್ಲಿ 6ನೇ ವೀಕ್ಷಣಾಲಯವಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಗಮನಿಸಬಹುದು. ಲಡಾಖ್, ನೈನಿತಾಲ್ ಇವೆರಡೂ ಕೂಡ ಉತ್ತರಾಖಂಡದಲ್ಲಿ ಕಂಡುಬರ್ತವೆ. ಅಂದರೆ ಲಡಾಖ್ ಬೇರೆ, ನೈನಿತಾಲ್ ಉತ್ತರಾಖಂಡ, ಮೌಂಟ್ ಅಬು ರಾಜಸ್ಥಾನ, ಪುಣೆಯ ಗಿರ್ಬಾನಿ ಅಂತಕ್ಕಂಥ ಬೆಟ್ಟದಲ್ಲಿ, ತಮಿಳುನಾಡಿನ ಕವಲೂರು ನಂತರ ಇದು ಭಾರತದ 6ನೇ ವೀಕ್ಷಣಾಲಯವಾಗಿದೆ.
ಸತ್ಯೇಂದ್ರನಾಥ್ ಬೋಸ್ ಖಗೋಳ ವೀಕ್ಷಣಾಲಯ. ನೋಡಿ, ಗರ್ಪಂಚ್ಕೂಟ್ ಹಿಲ್ಸ್ನಲ್ಲಿ ಸ್ಥಾಪಿಸಲಾಗಿರತಕ್ಕಂಥ ವೀಕ್ಷಣಾಲಯಕ್ಕೆ ಪ್ರಸಿದ್ಧ ವಿಜ್ಞಾನಿ ಸತ್ಯೇಂದ್ರನಾಥ್ ಬೋಸ್ ಅವರ ಹೆಸರನ್ನು ಇಡಲಾಗಿದೆ. ಸತ್ಯೇಂದ್ರನಾಥ್ ಬೋಸ್ ರಾಷ್ಟ್ರೀಯ ಮೂಲ ವಿಜ್ಞಾನ ಕೇಂದ್ರದಿಂದ ವೀಕ್ಷಣಾಲಯವನ್ನು ಸ್ಥಾಪಿಸಲಾಗಿದೆ. ನೋಡಿ, ಈ ಗರ್ಪಂಚ್ಕೂಟ್ ಹಿಲ್ಸ್ನಲ್ಲಿ ಸ್ಥಾಪಿಸಲಾಗಿರತಕ್ಕಂಥ ಈ 6ನೇ ಮತ್ತು ಪೂರ್ವ ಭಾರತದ ಮೊಟ್ಟ ಮೊದಲ ಖಗೋಳ ವೀಕ್ಷಣಾಲಯವೇನಿದೆ, ಇದಕ್ಕೆ ಸತ್ಯೇಂದ್ರನಾಥ್ ಬೋಸ್ ವೀಕ್ಷಣಾಲಯ ಎಂಬತಕ್ಕಂಥ ಹೆಸರನ್ನು ಇಡಲಾಗಿದೆ. ಇದು ಕೂಡ ನಿಮಗೆ ನೆನಪಿರಲಿ. ನೆಕ್ಸ್ಟ್ 3ನೇ ಕ್ವಶನ್ ನೋಡಿ, ಗೋಲ್ಡನ್ ಸ್ಪೈಸಸ್ ರಾಷ್ಟ್ರೀಯ ಅರಿಶಿಣ ಮಂಡಳಿಯನ್ನು ನೂತನವಾಗಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಕೆಳಗಿನ ಯಾವ ಸ್ಥಳದಲ್ಲಿ ಉದ್ಘಾಟಿಸಿದರು? ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ನು. ಇದನ್ನು ತೆಲಂಗಾಣದ ನಿಜಾಮಾಬಾದ್ನಲ್ಲಿ ಉದ್ಘಾಟಿಸಲಾಗಿದೆ. ನೋಡಿ, ತೆಲಂಗಾಣ ರಾಜ್ಯದ ನಿಜಾಮಾಬಾದ್ ಈ ಸ್ಥಳದಲ್ಲಿ ರಾಷ್ಟ್ರೀಯ ಅರಿಶಿಣ ಮಂಡಳಿ ಅಂದರೆ ನೋಡಿ ಗೋಲ್ಡನ್ ಸ್ಪೀಸೀಸ್ಗೆ ಸಂಬಂಧಪಟ್ಟಂಥ ನ್ಯಾಷನಲ್ ಟರ್ಮರಿಕ್ ಬೋರ್ಡ್ ಇದು. ಸೊ ಇದನ್ನು ಇನಾಗ್ರೇಟ್ ಮಾಡಲಾಗಿದೆ. ನೋಡಿ, ನ್ಯಾಷನಲ್ ಟರ್ಮರಿಕ್ ಬೋರ್ಡ್ ವಿತ್ ನಿಜಾಮಾಬಾದ್. ಸೊ ನೋಡಿ, ನಿಜಾಮಾಬಾದ್ನಲ್ಲಿ ಲಾಂಚ್ ಮಾಡಲಾಗಿದೆ. ಹೆಡ್ ಕ್ವಾರ್ಟರ್ಸ್ ನಿಜಾಮಾಬಾದಲ್ಲಿದೆ. ಓಕೆ, ಸೊ ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಭಾರತದಲ್ಲಿ ಅರಿಶಿಣ ಮತ್ತು ಅರಿಶಿಣ ಉತ್ಪನ್ನಗಳ ಅಭಿವೃದ್ಧಿ ಮತ್ತು ಉತ್ಪಾದನೆಯನ್ನು ಉತ್ತೇಜಿಸುವ ಪ್ರಯತ್ನದಲ್ಲಿ ಭಾರತ ಸರ್ಕಾರವು ರಾಷ್ಟ್ರೀಯ ಅರಿಶಿಣ ಮಂಡಳಿಯನ್ನು ತೆಲಂಗಾಣ ರಾಜ್ಯದ ನಿಜಾಮಾಬಾದ್ನಲ್ಲಿ ಸ್ಥಾಪಿಸಿದೆ. ಅಟ್ ಪ್ರೆಸೆಂಟ್ಲಿ ನೋಡಿ, ಭಾರತವು ಪ್ರಪಂಚದಲ್ಲಿ ಅರಿಶಿಣದ ಅತಿದೊಡ್ಡ ಉತ್ಪಾದಕ ಮತ್ತು ರಫ್ತುದಾರನಾಗಿದ್ದು, ಇದನ್ನು ಭಾರತೀಯ ಕೇಸರಿ ಅಥವಾ ಗೋಲ್ಡನ್ ಸ್ಪೈಸ್ ಎಂದು ಕರೆಯಲಾಗುತ್ತದೆ. ನೋಡಿ, ಗೋಲ್ಡನ್ ಸ್ಪೈಸ್ ಅಂತ ಕರೀತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಭಾರತೀಯ ಕೇಸರಿ ಅಥವಾ ಗೋಲ್ಡನ್ ಸ್ಪೈಸ್ ಅಂತ ಕರೆಯಲಾಗುತ್ತದೆ. ಅಕ್ಟೋಬರ್ 4, 2023ರಂದು ಭಾರತ ಸರ್ಕಾರವು ರಾಷ್ಟ್ರೀಯ ಅರಿಶಿಣ ಮಂಡಳಿಯ ಸಂವಿಧಾನವನ್ನು ಅಧಿಸೂಚಿಸಿತು. ಆದರೆ ಇದನ್ನು ಔಪಚಾರಿಕವಾಗಿ ಜನವರಿ 14, 2025ರಂದು ಪಿಯೂಷ್ ಗೋಯಲ್ ಉದ್ಘಾಟನೆ ಮಾಡಿದ್ದಾರೆ. ಹಾಗಾದರೆ ಈ ಕೇಂದ್ರ ಕಚೇರಿಯಲ್ಲಿದೆ ಗಮನಿಸಬಹುದು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪಿಯೂಷ್ ಗೋಯಲ್ ಉದ್ಘಾಟಿಸಿದ್ದಾರೆ. ಸೊ ತೆಲಂಗಾಣ ರಾಜ್ಯದ ನಿಜಾಮಾಬಾದ್ನಲ್ಲಿದೆ. ಭಾರತದಿಂದ ಸುಮಾರು 30% ಅರಿಶಿಣ ರಫ್ತು ತೆಲಂಗಾಣ ಕೊಡುಗೆ ನೀಡುತ್ತದೆ. ನೋಡಿ, ರಫ್ತಿಗೆ 30% ಕೊಡುಗೆ ನೀಡತಕ್ಕಂಥದ್ದು ಅದು ತೆಲಂಗಾಣ ರಾಜ್ಯ. 2023-24ರಲ್ಲಿ ಭಾರತೀಯ ಅರಿಶಿಣದ ಅಗ್ರ ಖರೀದಿದಾರರು ಯಾರು ಅಂದರೆ ಅದು ಬಾಂಗ್ಲಾದೇಶ, ನಂತರ UAE, ಮಲೇಷ್ಯಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ನೋಡಿ, ಇವು ಭಾರತದ ಅಗ್ರ ಅರಿಶಿಣ ಆಮದುದಾರವಾಗಿದೆ. ಇಲ್ಲಿ ಭಾರತದ ಅಗ್ರ ಅರಿಶಿಣ ಉತ್ಪಾದಿಸುವ ರಾಜ್ಯಗಳು ಅಂದರೆ ಮಹಾರಾಷ್ಟ್ರ ಅತಿ ಹೆಚ್ಚು ಉತ್ಪಾದನೆ ಮಾಡುತ್ತೆ. ನೋಡಿ, ನಂತರ ತೆಲಂಗಾಣ, ನಂತರ ಕರ್ನಾಟಕ, ತಮಿಳುನಾಡು ನಂತರ ಸ್ಥಾನದಲ್ಲಿರತಕ್ಕಂಥದ್ದು. ಈಗ ನಾವು 4ನೇ ಕ್ವಶನ್ ನೋಡೋಣ. ಜನವರಿ 2025ರಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜೈಶಂಕರ್ ಅವರ ಸ್ಪೇನ್ ಭೇಟಿಯ ಸಂದರ್ಭದಲ್ಲಿ ಭಾರತ ಮತ್ತು ಸ್ಪೇನ್ ನಡುವೆ ಯಾವ ಒಪ್ಪಂದಗಳು ಅಥವಾ ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗಳಿಗೆ ಸಹಿ ಹಾಕಲಾಯಿತು? ಸರಿಯಾದಂಥ ಉತ್ತರ ಕ್ರೀಡೆ ಮತ್ತು ಸುಸ್ಥಿರ ನಗರ ಅಭಿವೃದ್ಧಿಗೆ ಸಹಕಾರ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇತ್ತೀಚೆಗೆ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ಜೈಶಂಕರ್ ಅವರು ಸ್ಪೇನ್ ದೇಶಕ್ಕೆ ಭೇಟಿ ನೀಡಿದರು. ಆ ಒಂದು ಸಂದರ್ಭದಲ್ಲಿ ಕ್ರೀಡೆ, ಸ್ಥಳೀಯ ನೋಡಿ ಸುಸ್ಥಿರ ನಗರ ಅಭಿವೃದ್ಧಿ ಸಹಕಾರಕ್ಕಾಗಿ ಇವೆರಡರ ಮೇಜರ್ ಸಹಕಾರಕ್ಕಾಗಿ ಒಪ್ಪಂದ ಏರ್ಪಟ್ಟಿದೆ. ಸೊ ವಿಸಿಟ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಇನ್ ಸ್ಪೇನ್. ನೋಡಿ, ಜನವರಿ 13-14ರಂದು ಅವರು ವಿಸಿಟ್ ಕೊಟ್ಟಿದ್ದಾರೆ. ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಗಮನಿಸಬಹುದು, ಸ್ಪೇನ್ ದೇಶಕ್ಕೆ ಈ 2 ತಿಳುವಳಿಕೆ ಒಪ್ಪಂದಗಳಿಗೆ ಆದರೆ ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗಳಿಗೆ ಸಹಿ ಹಾಕಲಾಗಿದೆ. ಸೊ ನೋಡಿ, ಸ್ಪೇನ್ 13 ಮತ್ತು 14ರಂದು ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಪೆಡ್ರೋ ಸ್ಯಾಂಚೂಸ್ ಅವರ ಭೇಟಿಯ ಸಮಯದಲ್ಲಿ ಎರಡೂ ದೇಶಗಳು 2026 ಸಂಸ್ಕೃತಿ, ಪ್ರವಾಸೋದ್ಯಮ ಮತ್ತು ಕೃತಕ ಬುದ್ಧಿಮತ್ತೆ ಎಂದು ಆಚರಿಸಿಕೊಂಡವು. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಈ ಎರಡೂ ದೇಶಗಳು 2026ನೇ ವರ್ಷ ಏನಿದೆ ಅದನ್ನು ಸಂಸ್ಕೃತಿ, ಪ್ರವಾಸೋದ್ಯಮ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಎಂದು ಆಚರಿಸಲು ನಿರ್ಧರಿಸಿವೆ. ಇದು ಮೋಸ್ಟ್ ಇಂಪಾರ್ಟೆಂಟು. ನೋಡಿ, ಎರಡೂ ದೇಶಗಳು ನಿರ್ಧರಿಸಿರ್ತಕ್ಕಂಥದ್ದು ಇದು. ನೋಡಿ, ಸಂಸ್ಕೃತಿ, ಪ್ರವಾಸೋದ್ಯಮ ಮತ್ತು ಕೃತಕ ಬುದ್ಧಿಮತ್ತೆ ಅಂತ.
ಸೊ ಈ ಎರಡೂ ದೇಶಗಳ ನಡುವೆ ಕ್ರೀಡೆಯಲ್ಲಿ ಸಹಕಾರ, ಸುಸ್ಥಿರ ನಗರ ಅಭಿವೃದ್ಧಿಗೆ ಸಹಕಾರ, ಸಸ್ಟೈನಬಲ್ ಅರ್ಬನ್ ಡೆವಲಪ್ಮೆಂಟ್ ಎಂಬುದು. ಸೊ ಈ ಎರಡರ ಮೇಲೆ ಮೇಜರ್ ಒಪ್ಪಂದ ಏರ್ಪಟ್ಟಿದೆ. ಸೊ ನೆನಪಿರಲಿ. ಸ್ಪೇನ್ ದೇಶದ ಬಗ್ಗೆ ನೋಡಿ. ಸೊ ಸ್ಪೇನ್ ಮುಖ್ಯವಾಗಿ ನ್ಯಾಟೋದ ಸದಸ್ಯ ರಾಷ್ಟ್ರವಾಗಿದೆ. ಓಕೆ, ರಾಜಧಾನಿ ಸ್ಪೇನ್ನ ರಾಜಧಾನಿ ಮ್ಯಾಡ್ರಿಡ್, ಕರೆನ್ಸಿ ಯೂರೋ. ಪ್ರಸ್ತುತ ಪ್ರಧಾನಮಂತ್ರಿಗಳು ನೆನ್ಪಿಟ್ಕೊಳ್ಳಿ, ಪೆಡ್ರೋ ಸ್ಯಾಂಚೇಸ್ ಅಂತ ಕರಿತೀವಿ. ಸೊ ಇದನ್ನು ಪ್ರಾಜೆಕ್ಟ್ ಅಂತ ಬೇರೆ, ಇದು ಪೆಡ್ರೋ ಸ್ಯಾಂಚೇಜ ಅಂತ, ಇದು ನೆನಪಿರಲಿ. ಓಕೆ, ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ನೋಡಿ, ಪರ್ಬತಿ ಖಾಳಿ ಸಿಂಧ್ ಚಂಬಲ್ ಪೂರ್ವ ರಾಜಸ್ಥಾನ ಕಾಲುವೆ. ಇಂಗ್ಲೀಷಲ್ಲಿ ನೋಡಿ, ದ ಪರ್ಬತಿ ಖಾಳಿ ಸಿಂಧ್ ಚಂಬಲ್ ಈಸ್ಟ್ ರಾಜಸ್ಥಾನ್ ಕೆನಲ್ ಪ್ರಾಜೆಕ್ಟ್. ಈ ಯೋಜನೆಯು ಕೆಳಗಿನ ಯಾವ ರಾಜ್ಯಗಳ ನಡುವಿನ ಅಂತರರಾಜ್ಯ ಯೋಜನೆಯಾಗಿದೆ? ನೋಡಿ, ಸರಿಯಾದಂಥ ಉತ್ತರ ರಾಜಸ್ಥಾನ ಮತ್ತು ಮಧ್ಯಪ್ರದೇಶ. ಸೊ ಸುದ್ದಿಯಲ್ಲಿದೆ ಸ್ನೇಹಿತರೆ. ಯಾಕೆ ಸುದ್ದಿಯಲ್ಲಿದೆ? ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ನೋಡಿ. ರಾಜಸ್ಥಾನ ರಿವರ್ ಲಿಂಕ್ ಲೈಫ್ ಲೈನ್ ಕುಡ್ ಸಬ್ಮೆರ್ಜ್ 37 ಕಿಲೋಮೀಟರ್ ಇನ್ ಟೈಗರ್ ರಿಸರ್ವ್. ಅಂದರೆ 37 ಸ್ಕ್ವೇರ್ ಕಿಲೋಮೀಟರ್ ಏನಿದೆ, ಇದು ಟೈಗರ್ ರಿಸರ್ವ್ ಮೂಲಕ ಹಾದು ಹೋಗ್ತಾ ಇದೆ. ಸೊ ಇದರಿಂದಾಗಿ ಪರಿಸರ ಅಲ್ಲಿ ಹಾಳಾಗ್ತಾ ಇದೆ. ಮತ್ತು ಆ ಒಂದು ಟೈಗರ್ ರಿಸರ್ವ್ ಅಂದರೆ ರಣತಂಬೂರು ಟೈಗರ್ ರಿಸರ್ವ್ನ ಮೂಲಕ ಈ ಒಂದು ಕಾಲುವೆ ಹೋಗುತ್ತೆ. ಸೊ ಇದರಿಂದಾಗಿ 37 ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಭೂಮಿಯನ್ನು ಬಳಸಬೇಕಾಗುತ್ತೆ. ಇದರಿಂದಾಗಿ ಆ ಒಂದು ಟೈಗರ್ ರಿಸರ್ವ್ಗೆ ಅಂದರೆ ಆ ಒಂದು ಅರಣ್ಯ ಪ್ರದೇಶಕ್ಕೆ ತೊಂದರೆಯಾಗುತ್ತೆ ಅಂತಕ್ಕಂಥ ಮಾಹಿತಿ ಏರ್ಪಟ್ಟಿರೋದ್ರಿಂದ ಸೊ ಅದು ತುಂಬಾ ವಿವಾದಾಸ್ಪದವಾಗಿದೆ ಇತ್ತೀಚೆಗೆ. ಸೊ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಇದನ್ನು ಟೋಟಲಾಗಿ PKCERCP ಅಂತ ಕರೀತಾರೆ. ಹೆಚ್ಚಿನ ಡೀಟೇಲ್ಸ್ ನೋಡಿ. ನೋಡಿ ನಾನು ಹೇಳದಂತೆ PKC ಅಂದರೆ ಪರ್ಬತಿ ಖಾಳಿ ಸಿಂಧ್ ಚಂಬಲ್ ಈಸ್ಟ್ ರಾಜಸ್ಥಾನ್ ಕೆನಲ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಸೊ ಈ ಪ್ರಾಜೆಕ್ಟು ರಣತಂಬೂರ್ ಹುಲಿ ಸಂರಕ್ಷಿತ ಪ್ರದೇಶದ 37 ಚದರ ಕಿಲೋಮೀಟರನ್ನು ಮುಳುಗಿಸುತ್ತದೆ ಸ್ನೇಹಿತರೆ, ಅಂದರೆ ಆಕ್ರಮಿಸ್ತದೆ. ಇದನ್ನು ಪರಿಣಾಮಕಾರಿಯಾಗಿ 2 ವಿಭಾಗಗಳಾಗಿ ವಿಭಜಿಸುತ್ತದೆ. ಅಂದರೆ ಈ ಪ್ರದೇಶವನ್ನೇ 2 ವಿಭಾಗಗಳಾಗಿ ಅದರ ನಡುವೆ ಹೋಗುತ್ತೆ ಈ ಕಾಲುವೆ. ಆ ನಡುವೆ ಹೋಗೋದ್ರಿಂದ ಸೊ ಈ ರಣತಂಬೂರನ್ನು 2 ಭಾಗಗಳಾಗಿ ಇದು ವಿಭಜಿಸುತ್ತದೆ. ಈ ಕಡೆ ಒಂದು ಭಾಗ, ಆ ಕಡೆ ಒಂದು ಭಾಗ. ಆ ಕಾರಣಕ್ಕಾಗಿ ಇದು ಪರಿಸರದ ಕಾಳಜಿಯನ್ನು ಹೆಚ್ಚಿಸಿದೆ. ಹೆಚ್ಚಿನ ಅರಣ್ಯ ನಾಶಕ್ಕೆ ಕಾರಣವಾಗಿರುವುದರಿಂದ ಯೋಜನೆಗೆ ಹಲವಾರು ವಿರೋಧಗಳು ವ್ಯಕ್ತವಾಗುತ್ತಿದೆ. ಈ ಕಾರಣಕ್ಕಾಗಿ ಇದು ಸುದ್ದಿಯಲ್ಲಿದೆ. ಸೊ ಇದನ್ನು ನಾವು PKCERCP ಅಂತ ಕರೀತಾರೆ. ಸೊ ಇದೊಂದು ನದಿ ಸಂಪರ್ಕ ನೀರಾವರಿ ಯೋಜನೆ. ರಾಜಸ್ಥಾನದ 23 ಜಿಲ್ಲೆಗಳಿಗೆ ನೀರಾವರಿ, ಕುಡಿಯುವ ಮತ್ತು ಕೈಗಾರಿಕಾ ಉದ್ದೇಶಗಳಿಗಾಗಿ ನೀರನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ನೋಡಿ, ಇದು ಮುಖ್ಯವಾಗಿ ಹಾಗಾದರೆ ಗಮನಿಸಬಹುದು, ರಾಜಸ್ಥಾನ ರಾಜ್ಯಕ್ಕೆ ಹೆಚ್ಚಿನ ನೀರಾವರಿ ಒದಗಿಸ್ತಕ್ಕಂಥ ಒಂದು ಯೋಜನೆ ಅಂತ. ಸೊ ಈ ಒಂದು ಪರ್ಬತಿ ಖಾಳಿ ಸಿಂಧ್ ಯೋಜನೆ ಏನಿದೆ, ಇದು ಮಧ್ಯಪ್ರದೇಶ ಮತ್ತು ರಾಜಸ್ಥಾನದ ನಡುವಿನ ಅಂತರರಾಜ್ಯ ಯೋಜನೆ. ನೋಡಿ, ಇದು ಇಂಪಾರ್ಟೆಂಟ್. ಇದು ಸೊ ಪೂರ್ವ ರಾಜಸ್ಥಾನ ಕಾಲುವೆ ಯೋಜನೆಯೊಂದಿಗೆ PKC ಸಂಪರ್ಕವನ್ನು ಸಂಯೋಜಿಸುತ್ತದೆ. ಸೊ ಇದರ ಉದ್ದೇಶವೇನು ನೋಡಿ? ಇದರ ಉದ್ದೇಶ ರಾಜಸ್ಥಾನದ 3.45 ಕೋಟಿ ಜನರಿಗೆ ಅನುಕೂಲವಾಗುವಂತೆ ಚಂಬಲ್ ನದಿಯ ಜಲಾನಯನ ಪ್ರದೇಶದಿಂದ ಹೆಚ್ಚುವರಿ ನೀರನ್ನು ಬಿಡುಗಡೆ ಮಾಡುವ ಉದ್ದೇಶವನ್ನು ಹೊಂದಿದೆ. ಹಾಗಾದರೆ ರಣತಂಬೂರು ಬಗ್ಗೆ ನೋಡೋಣ. ಈ ಹುಲಿ ಸಂರಕ್ಷಿತ ಪ್ರದೇಶ ರಾಜಸ್ಥಾನದ ಅರಾವಳಿ ಮತ್ತು ವಿಂಧ್ಯ ಶ್ರೇಣಿಯಲ್ಲಿ ಸಂಧಿಸುತ್ತದೆ. ಅದು ಸಂಯೋಜನೆ ನೋಡಿ, ಇದು ರಣತಂಬೂರ್ ರಾಷ್ಟ್ರೀಯ ಉದ್ಯಾನವನ, ಸವಾಯಿ ಮಾನ್ಸಿಂಗ್ ವನ್ಯಜೀವಿ ಅಭಯಾರಣ್ಯ, ಕೆಬಲದೇವಿ ಅಂತ ಕರೀತಾರೆ ಅಥವಾ ಖಿಲದೇವಿ ವನ್ಯಜೀವಿ ಅಭಯಾರಣ್ಯವನ್ನು ಕೂಡ ಒಳಗೊಂಡಿದೆ. ಹಾಗಾದರೆ ಯಾವ್ಯಾವ ನದಿಗಳಿದ್ದಾವೆ? ದಕ್ಷಿಣದಲ್ಲಿ ಚಂಬಲ್, ಉತ್ತರದಲ್ಲಿ ಬನಾಸ್ ನದಿಯನ್ನು ಇದು ಜೋಡಣೆ ಮಾಡುತ್ತೆ. ಇದು ಕೂಡ ನೆನಪಿರಲಿ. ಸೊ ಮುಖ್ಯವಾಗಿ ಚಂಬಲ್ ನದಿಯ ಜಲಾನಯನ ಪ್ರದೇಶದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ಈ ಚಂಬಲ್ ನದಿ ಏನಿದೆ, ಮೂಲ ಎಲ್ಲಿಂದ ಉತ್ಪತ್ತಿಯಾಗುತ್ತದೆ ಅಂತ ಕೇಳಿದರೆ ವಿಂಧ್ಯ ಪರ್ವತದಲ್ಲಿ ಸಿಂಗರ್ ಚೌರಿ ಎಂಬತಕ್ಕಂಥ ಶಿಖರದಿಂದ, ಅಂದರೆ ಮೌ, ಹಿಂದೂರ್, ಮಧ್ಯಪ್ರದೇಶ ಇಲ್ಲಿ ಕಂಡುಬರತಕ್ಕಂಥ ಸ್ಥಳಗಳು. ಸೊ ಇಲ್ಲಿಂದ ಇದು ಹುಟ್ಟಿಕೊಳ್ಳುತ್ತದೆ.
ಸೊ ಇಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಒಂದು ಅಣೆಕಟ್ಟುಗಳು ಅಂತ ಅಂದರೆ ಗಮನಿಸಬಹುದು. ಈ ಒಂದು ನದಿಗೆ ಗಾಂಧಿ ಸಾಗರ, ರಾಣಾ ಪ್ರತಾಪ್ ಸಾಗರ, ಜವಾಹರ್ ಸಾಗರ ಮತ್ತು ಕೂಟ ಬ್ಯಾರೇಜ್ ಇದರಲ್ಲಿ ಕಂಡುಬರುತ್ತವೆ. ಓಕೆ, ನೆಕ್ಸ್ಟ್ ನಾವು 6ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಕೇಂದ್ರ ಗೃಹ ಸಚಿವಾಲಯ ಬಿಡುಗಡೆ ಮಾಡಿದ ಭಾರತೀಯ ವರದಿಯ ಪ್ರಕಾರ, ಓಕೆ, ಸಾರಿ ಫ್ರೆಂಡ್ಸ್, ನೋಡಿ, ವರದಿಯ ಪ್ರಕಾರ ದೇಶದಾದ್ಯಂತ ಎಷ್ಟು ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ FTI TTP ಅಂದರೆ ಫಾಸ್ಟ್ ಟ್ರ್ಯಾಕ್ ಇಮಿಗ್ರೇಷನ್ ಮತ್ತು ಟ್ರಸ್ಟೆಡ್ ಟ್ರಾವೆಲರ್ ಪ್ರೋಗ್ರಾಮನ್ನು ಅಳವಡಿಸಲಾಗಿದೆ. ನೋಡಿ, ಗಮನಿಸಬಹುದು, ಫಾಸ್ಟ್ ಟ್ರ್ಯಾಕ್ ಇಮಿಗ್ರೇಷನ್ ಟ್ರಸ್ಟೆಡ್ ಟ್ರಾವೆಲರ್ ಪ್ರೋಗ್ರಾಮ್. ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 21. ನೋಡಿ, ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿರೋದನ್ನು ಗಮನಿಸಬಹುದು. ಅಮಿತ್ ಶಾ ಟು ಇನಾಗರೇಟ್ಸ್ ಫಾಸ್ಟ್ ಟ್ರ್ಯಾಕ್ ಇಮಿಗ್ರೇಷನ್ ಪ್ರೋಗ್ರಾಮ್ ಅಕ್ರಾಸ್ 7 ಏರ್ಪೋರ್ಟ್ಸ್. ಅಂದರೆ ಇತ್ತೀಚೆಗೆ 7 ಏರ್ಪೋರ್ಟ್ಗಳಲ್ಲಿ ಈ ಫಾಸ್ಟ್ ಟ್ರ್ಯಾಕ್ ಇಮಿಗ್ರೇಷನ್ ಪ್ರೋಗ್ರಾಮನ್ನು ಲಾಂಚ್ ಮಾಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ ಅಂತ ನಾವು ನೋಡೋಣ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮುಂಬೈ, ಚೆನ್ನೈ, ಕೋಲ್ಕತ್ತಾ, ಬೆಂಗಳೂರು, ಹೈದರಾಬಾದ್, ಕೊಚ್ಚಿನ್ ಮತ್ತು ಅಹಮದಾಬಾದ್ ವಿಮಾನ ನಿಲ್ದಾಣಗಳಲ್ಲಿ ಅದನ್ನು FTI TTPಯನ್ನು ಉದ್ಘಾಟಿಸಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವಾಲಯ ಬುಧವಾರ ಪ್ರಕಟಣೆಯಲ್ಲಿ ತಿಳಿಸಿದೆ. ಶ್ರೀ ಶಾ ಗುರುವಾರ ಅಹಮದಾಬಾದ್ನಿಂದ 7 ವಿಮಾನ ನಿಲ್ದಾಣಗಳ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಗೃಹ ಸಚಿವರು ಜೂನ್ 2024, ನೋಡಿ ಈ ಡೇಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಜೂನ್ 22, 2024ರಂದು ನವದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದರೆ IGI ಅಂತ ಕರೀತಾರೆ, ಇಲ್ಲಿ ಟರ್ಮಿನಲ್ 3 ಇದೆ, ಅಲ್ಲಿ ಮೊದಲ FTI TTPಯನ್ನು ಪ್ರಾರಂಭಿಸಿದ್ದರು. ಇದು ಇಂಪಾರ್ಟೆಂಟ್. ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ವಿಕಸಿತ್ ಭಾರತ್ ಅಟ್ 247 ಅಂದರೆ 2047 ದೃಷ್ಟಿಯಡಿಯಲ್ಲಿ ಫಾಸ್ಟ್ ಟ್ರ್ಯಾಕ್ ಇಮಿಗ್ರೇಷನ್ ಟ್ರಸ್ಟೆಡ್ ಟ್ರಾವೆಲ್ ಪ್ರೋಗ್ರಾಮ್ ಒಂದು ಮಹತ್ವದ ಉಪಕ್ರಮವಾಗಿದೆ. ಅಂತಿಮವಾಗಿ FTI TTP ಅಂತಿಮವಾಗಿ ದೇಶದಾದ್ಯಂತ 21 ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ಜಾರಿಗೆ ಬರಲಿದೆ. ಇದು ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನಾವು 7ನೇ ಕ್ವಶನ್ ನೋಡೋಣ. ಭಾರತೀಯ ಸೇನೆಯು ತನ್ನ 77ನೇ ಸೇನಾ ದಿನವನ್ನು, ನೋಡಿ 77th ಆರ್ಮಿ ಡೇ ಅಂತ ಕರಿತೀವಿ, ಈ ದಿನವನ್ನು 2025 ಜನವರಿ 15ರಂದು ಕೆಳಗಿನ ಯಾವ ಸ್ಥಳದಲ್ಲಿ ಆಚರಿಸಿತು? ಇದು ದೆಹಲಿಯ ಹೊರಗೆ ಆರ್ಮಿ ಡೇ ಪೆರೇಡ್ ನಡೆದ 3ನೇ ಸಂದರ್ಭವನ್ನು ಸೂಚಿಸುತ್ತದೆ. ನೋಡಿ, ಈ ವರ್ಷ ನಡೆದಿರ್ತಕ್ಕಂಥದ್ದು ಪುಣೆಯಲ್ಲೇ. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಹೆಚ್ಚಿನ ಡೀಟೇಲ್ಸ್ ನ್ಯೂಸ್ ಪೇಪರಲ್ಲಿ ಏನಿದೆ ಅಂತ ನೋಡೋಣ. ನೋಡಿ, ಆ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕನ್ನಡ ನ್ಯೂಸ್ ಪೇಪರಲ್ಲಿ ಭಾರತೀಯ ಸೇನೆಗೆ ರೋಬೋಬಲ. ಏನಿದು ಹಾಗಾದರೆ ಎಲ್ಲ ಡೀಟೇಲ್ಸನ್ನು ಕುರಿತು ನಾವು ನೋಡೋಣ. ನ್ಯೂಸ್ ಪೇಪರಲ್ಲಿ ಇದ್ರ ಬಗ್ಗೆ ಮಾಹಿತಿ ಇದೆ. ನೋಡಿ, ಭಾರತೀಯ ಸೇನೆಯು ತನ್ನ 77ನೇ ಸೇನಾ ದಿನವನ್ನು 2025 ಜನವರಿ 15ರಂದು ಮಹಾರಾಷ್ಟ್ರದ ಪುಣೆಯಲ್ಲಿರುವ ಬಾಂಬೆ ಇಂಜಿನಿಯರ್ಸ್ ಗ್ರೂಪ್ ಮತ್ತು ಸೆಂಟರ್ ಪೆರೇಡ್ ಮೈದಾನದಲ್ಲಿ ಆಚರಿಸಿತು. ಈ ಪ್ರತಿಷ್ಠಿತವನ್ನು ತರುವ ನಿರ್ಧಾರದ ನಂತರ ದೆಹಲಿಯ ಹೊರಗೆ ಆರ್ಮಿ ಡೇ ಪೆರೇಡ್ ನಡೆದಂತಹ 3ನೇ ಸಂದರ್ಭವನ್ನು ಇದು ಸೂಚಿಸುತ್ತದೆ. ಅಂದರೆ ದೇಶದ ಇತರ ಭಾಗಗಳಿಗೆ ಈವೆಂಟ್ ಸದರ್ನ್ ಕಮಾಂಡ್ಗಾಗಿ ಇದು 2ನೇ ಬಾರಿಗೆ ಆಶ್ರಯದಲ್ಲಿ ಪೆರೇಡನ್ನು ಆಯೋಜಿಸುತ್ತದೆ. ನೋಡಿ, ಸದರ್ನ್ ಕಮಾಂಡ್ನಲ್ಲಿ. ಓಕೆ, ಮೊದಲನೆಯದು ಅಂದರೆ 2023ರಲ್ಲಿ ಬೆಂಗಳೂರಿನಲ್ಲಿ ನಡೆದಿತ್ತು. ಮೊಟ್ಟ ಮೊದಲ ಬಾರಿಗೆ ಇದು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಅಂದರೆ ದೆಹಲಿಯಿಂದ ಹೊರಗಡೆ ಬೆಂಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರ್ಮಿ ಪೆರೇಡ್ ನಡೆದಿತ್ತು. ಇದು ಪುಣೆ ಈ ವರ್ಷ ನಡೆಸಿದೆ. ಇದು ನೆನ್ಪಿಟ್ಕೋದು 3ನೇ ಬಾರಿಗೆ ಹೊರಗಡೆ ನಡೀತಾ ಇರತಕ್ಕಂಥದ್ದು. ಅಲ್ಲಿ ಸೇನಾ ಮುಖ್ಯಸ್ಥರಾಗಿರ್ತಕ್ಕಂಥ ಜನರಲ್ ಉಪೇಂದ್ರ ದ್ವಿವೇದಿಯವರು ರಾಷ್ಟ್ರಕ್ಕಾಗಿ ಸರ್ವೋಚ್ಚ ತ್ಯಾಗ ಮಾಡಿದ ವೀರ ಸೈನಿಕರಿಗೆ ಗೌರವ ಸಲ್ಲಿಸಿದರು. 77ನೇ ಸೇನಾ ದಿನದ ಪೆರೇಡ್ನಲ್ಲಿ 52 ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಇಲ್ಲಿ ಪ್ರದಾನ ಮಾಡಲಾಯಿತು, ನೆನಪಿರಲಿ. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. 2024ನೇ ಸಾಲಿನ ಡಿಸೆಂಬರ್ ತಿಂಗಳ ICC ಪುರುಷರ ತಿಂಗಳ ಆಟಗಾರ ಪ್ರಶಸ್ತಿಯನ್ನು ಕೆಳಗಿನ ಯಾರು ಗೆದ್ದುಕೊಂಡಿದ್ದಾರೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ಜಸ್ಪ್ರೀತ್ ಬೂಮ್ರಾ. ನೋಡಿ, ಬೂಮ್ರಾರವರಿಗೆ ಡಿಸೆಂಬರ್ ತಿಂಗಳ 2024
ICC ಪುರುಷ ಆಟಗಾರ ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದ್ದಾರೆ. ನೋಡಿ, ಈ ಒಂದು ಮಾಹಿತಿಯನ್ನು ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದರು. ಡೀಟೇಲ್ಸನ್ನು ತಿಳ್ಕೊಳ್ಳಿ. ICC ಪ್ರತಿ ತಿಂಗಳು ನೀಡುವ ICC ತಿಂಗಳ ಆಟಗಾರರ ಪ್ರಶಸ್ತಿಯನ್ನು ಘೋಷಿಸಿದೆ. ಈ ಪ್ರಶಸ್ತಿ ರೇಸ್ನಲ್ಲಿದ್ದ ಪ್ಯಾಟ್ ಕಮಿನ್ಸ್, ದಕ್ಷಿಣ ಆಫ್ರಿಕಾದ ಡಾನ್ ಪ್ಯಾಟರ್ಸನ್ ಅವರನ್ನು ಹಿಂದಿಕ್ಕಿದ ಭಾರತದ ಸ್ಟಾರ್ ವೇಗಿ ಜಸ್ಪ್ರೀತ್ ಬೂಮ್ರಾ ಈ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಸೊ ಇದು ಅವರಿಗೆ 2ನೇ ಬಾರಿಗೆ ಈ ವರ್ಷ ಪ್ರಶಸ್ತಿ ದೊರೆತಿದೆ. ನೋಡಿ, ಜಸ್ಪ್ರೀತ್ ಬೂಮ್ರಾ ICC ತಿಂಗಳ ಆಟಗಾರ ಪ್ರಶಸ್ತಿಯನ್ನು 2ನೇ ಬಾರಿಗೆ ಪಡೆದ ಸಾಧನೆ ಮಾಡಿದ್ದಾರೆ. ಅಂದರೆ ಇದಕ್ಕೂ ಮೊದಲು ಅವರು 2024ರ ಜನವರಿಯಲ್ಲಿ ಪ್ರಶಸ್ತಿಗೆ ಭಾಜನರಾಗಿದ್ದರು ಆಲ್ರೆಡಿ. ಸೊ ಈ ಮೂಲಕ ತಿಂಗಳು ಆಟಗಾರ ಪ್ರಶಸ್ತಿಯನ್ನು 2 ಬಾರಿ ಪಡೆದಂತಹ 2ನೇ ಭಾರತೀಯ ಆಟಗಾರ ಎಂಬ ಖ್ಯಾತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ನೋಡಿ, ಇದಕ್ಕೂ ಮೊದಲು ಶುಭ್ಮನ್ ಗಿಲ್ ಈ ಸಾಧನೆಯನ್ನು ಮಾಡಿದ್ರು. ಇವರ ನಂತರ ಬೂಮ್ರಾ ಈ ಸಾಧನೆಯನ್ನು ಮಾಡಿದ್ದಾರೆ. ಇನ್ನು ಅನಾಬೆಲ್ ಸದರ್ಲ್ಯಾಂಡ್ ಅಂತ ಕರಿತೀವಿ, ಆಸ್ಟ್ರೇಲಿಯಾದವರು. ಇವರು ಡಿಸೆಂಬರ್ ತಿಂಗಳ ICC ಮಹಿಳಾ ತಿಂಗಳ ಆಟಗಾರ್ತಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಸೊ ನೆನಪಿರಲಿ. ನೆಕ್ಸ್ಟ್ 9ನೇ ಕ್ವಶನ್ ನೋಡಿ. ಫೆಬ್ರವರಿ 10ರಿಂದ 11ರವರೆಗೆ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಲಿರುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶೃಂಗಸಭೆ? ನೋಡಿ, AI ಶೃಂಗಸಭೆ ಅಂತ ಕರಿತೀವಿ. ಸೊ ಈ ಒಂದು ಶೃಂಗಸಭೆ ಫೆಬ್ರವರಿ 10ರಿಂದ 11ರವರೆಗೆ ನಡೆಯಲಿದೆ. ಸೊ ಕೆಳಗಿನ ಯಾವ ಸ್ಥಳದಲ್ಲಿ ನಡೀತಕ್ಕಂಥ ಈ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಲಿದ್ದಾರೆ ಎಂದು ಅಧ್ಯಕ್ಷರಾಗಿರ್ತಕ್ಕಂಥ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಘೋಷಿಸಿದ್ದಾರೆ. ಸರಿಯಾದಂಥ ಉತ್ತರ ಫ್ರಾನ್ಸ್. ನೋಡಿ, ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ 2025ನೇ ಸಾಲಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶೃಂಗಸಭೆ ನಡೆಯಲಿದೆ. ಸೊ ಫೆಬ್ರವರಿ 10 ಮತ್ತು 11ರಂದು ನಡೆಯಲಿದೆ. ಸೊ ಇದಕ್ಕೆ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಆಹ್ವಾನವನ್ನು ನೀಡಿದ್ದಾರೆ ನರೇಂದ್ರ ಮೋದಿ ಅವರಿಗೆ. ನೋಡಿ, ಇಂಡಿಯಾ ಹ್ಯಾಸ್ ನೋಡಿ ಎ ಪೊಟೆನ್ಷಿಯಲ್ ಟು ಮೇಕ್ ಕಾಂಕ್ರೀಟ್ ಇಂಪ್ಯಾಕ್ಟ್. ನೋಡಿ, ಮ್ಯಾಕ್ರಾನ್ ಕನ್ಫರ್ಮ್ಸ್ PM ಮೋದಿಸ್ ಪಾರ್ಟಿಸಿಪೇಟ್ ಇನ್ AI ಸಮಿಟ್ ಇನ್ ಫ್ರಾನ್ಸ್. ನೋಡಿ, AI ಸಮಿಟ್ ಫ್ರಾನ್ಸ್ನಲ್ಲಿ ನಡೀತಾ ಇದೆ. ಸೊ ಇಲ್ಲಿ ಮ್ಯಾಕ್ರಾನ್ ಇದನ್ನು ಕನ್ಫರ್ಮ್ ಮಾಡಿದ್ದಾರೆ. ಓಕೆ, ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಹೇಳಿದ್ದಾರೆ. ಇದು 30ನೇ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದಂಥ ಸಂದರ್ಭದಲ್ಲಿ, ಅಂದರೆ ರಾಯಭಾರಿಗಳ 30ನೇ ಸಮ್ಮೇಳನ, ಈ ಸಂದರ್ಭದಲ್ಲಿ ಅವರು ಈ ಮಾಹಿತಿಯನ್ನು ತಿಳಿಸಿದ್ದಾರೆ. 5 ವಿಷಯಗಳ ಮೇಲೆ ಇಲ್ಲಿ ಕೇಂದ್ರೀಕರಿಸುತ್ತದೆ ಈ ಶೃಂಗಸಭೆ. ಅಂದರೆ AI ಶೃಂಗಸಭೆಯು ನಾವೀನ್ಯತೆ ಮತ್ತು ಸಂಸ್ಕೃತಿ, ಜಾಗತಿಕ ಆಡಳಿತ. ನೋಡಿ, 1ನೇದಾಗಿ ನಾವೀನ್ಯತೆ ಮತ್ತು ಸಂಸ್ಕೃತಿ, 2ನೇದಾಗಿ ಜಾಗತಿಕ ಆಡಳಿತ, 3ನೇದಾಗಿ AIನಲ್ಲಿ ಸಾರ್ವಜನಿಕ ಹಿತಾಸಕ್ತಿ, 4ನೇದು ಕೆಲಸದ ಭವಿಷ್ಯ ಮತ್ತು AIನಲ್ಲಿ ನಂಬಿಕೆ ಸೇರಿದಂತೆ 5 ಪ್ರಮುಖ ವಿಷಯಗಳ ಮೇಲೆ ಇದು ಕೇಂದ್ರೀಕರಿಸುತ್ತದೆ. ನೋಡಿ, ಎಷ್ಟು ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತೆ ಮತ್ತು ಆ ವಿಷಯಗಳು ಯಾವುವು ಅಂತ ಕೂಡ ನೆನಪಿರಬೇಕು. ಓಕೆ, ನೆಕ್ಸ್ಟ್ ನಾವು 10ನೇ ಕ್ವಶನ್ ನೋಡೋಣ. ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಕೇರಾ ಸುರಕ್ಷಾ ವಿಮಾ ಯೋಜನೆಯ ಅಡಿಯಲ್ಲಿ ಗರಿಷ್ಠ ಎಷ್ಟು ಲಕ್ಷದವರೆಗೆ ಪರಿಹಾರ ಸಿಗಲಿದೆ? ನೋಡಿ, ಕೇರಾ ಸುರಕ್ಷಾ ವಿಮಾ ಯೋಜನೆ ಸರಿಯಾದಂಥ ಉತ್ತರ 7 ಲಕ್ಷ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ಗಮನಿಸಬಹುದು, ಪ್ರಜಾವಾಣಿ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೇರಾ ಸುರಕ್ಷಾ ವರದಾನ, ತೆಂಗಿನ ಮರ ಏರುವವರಿಗೆ 7 ಲಕ್ಷ ವಿಮಾ ಸೌಲಭ್ಯ ದೊರೆಯಲಿದೆ. ಹಾಗಾದರೆ ಏನಿದು ಯೋಜನೆ? ನೋಡಿ, ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಕೇರಾ ಸುರಕ್ಷಾ ವಿಮಾ ಯೋಜನೆಯು ತೆಂಗಿನ ಮರಗಳನ್ನು ಏರುವ ಕೆಲಸ ನಂಬಿದವರಿಗೆ ವರದಾನವಾಗಿದೆ. ನೋಡಿ, ಹಾಗಾದರೆ ಯಾರಿಗೆ ಈ ಯೋಜನೆ ಇದೆ? ಸೊ ಯೋಜನೆ ಅಡಿಯಲ್ಲಿ ಎಷ್ಟು ಅವರಿಗೆ ಪರಿಹಾರ ದೊರೆಯಲಿದೆ? ಎಲ್ಲ ಡೀಟೇಲ್ಸ್ ನೋಡಿ. ತೆಂಗು ಅಭಿವೃದ್ಧಿ ಮಂಡಳಿ ಅಂದರೆ CDB, ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯಿಂದ ದ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ ಮೂಲಕ ಈ ವಿಮಾ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಾಗಿದೆ. ಆದರೆ ಪ್ರಚಾರದ ಕೊರತೆಯಿಂದ ಬಹಳಷ್ಟು ಮಂದಿಗೆ ಇದರ ಬಗ್ಗೆ ಮಾಹಿತಿ ತಿಳಿದಿಲ್ಲ. ತೆಂಗಿನ ಮರವನ್ನೇರಿ ಎಳೆನೀರು ಕಾಯಿ ಕೀಳುವವರಿಗೆ, ತಂತ್ರಜ್ಞರಿಗೆ, ತೆಂಗಿನಕಾಯಿಲು ಕೊಯ್ಲು ಮಾಡುವವರಿಗೆ, ಹೈಬ್ರಿಡೇಷನ್ ಅಂದರೆ ಸಂಕರೀಕರಣ ಕೆಲಸಗಾರರಿಗೆ, DSP ಅಂದರೆ ಪ್ರಾತ್ಯಕ್ಷಿಕೆ ಹಾಗೂ ಬೀಜ ಉತ್ಪಾದನೆಯ ಫಾರ್ಮ್ಗಳಲ್ಲಿ ಕಾರ್ಯನಿರ್ವಹಿಸುವವರಿಗೆ, ಹಾಗೂ FCT ಅಂದರೆ ಫ್ರೆಂಡ್ಸ್ ಆಫ್ ಕೊಕೊನಟ್ ಟ್ರೀ ಅಂತ ಕರಿತೇವೆ. ಇಲ್ಲಿ ಕೌಶಲ್ಯ ತರಬೇತಿ ಕಾರ್ಯಕ್ರಮದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಸಮಗ್ರ ವಿಮಾ ರಕ್ಷಣೆ ದೊರೆಯುತ್ತದೆ ಇದರ ಅಡಿಯಲ್ಲಿ.
ವೈಯಕ್ತಿಕ ಅಪಘಾತ ವಿಮೆ. ನೋಡಿ, ವಿಮೆ ಮುಖ್ಯವಾಗಿ ಇಲ್ಲಿ GST ಸೇರಿ ₹956 ಆಗಿದೆ. ಓಕೆ, ವಾರ್ಷಿಕ ಕಂತು. ಇದರಲ್ಲಿ ತೆಂಗು ಅಭಿವೃದ್ಧಿ ಮಂಡಳಿ ಕಂತಿನ ಪಾಲು 717, ಉಳಿದ 239 ಕಂತಿನ ಮೊತ್ತವನ್ನು ಫಲಾನುಭವಿಗಳು ಪಾವತಿಸಬೇಕು. ವೈಯಕ್ತಿಕ ಅಪಘಾತ ವಿಮೆ ನೋಡಿ, ಮುಖ್ಯವಾಗಿ ನಾನು ಹೇಳಿದಂತೆ ವೈಯಕ್ತಿಕ ಅಪಘಾತ ವಿಮೆ ಇದರಡಿಯಲ್ಲಿ 7 ಲಕ್ಷ ಪರಿಹಾರ ದೊರೆಯಲಿದೆ. ನೋಡಿ, ಸ್ವಲ್ಪ ನೆಗಡಿಯಾಗಿದೆ, ಹುಷಾರಿಲ್ಲದ ಕಾರಣದಿಂದಾಗಿ ಸ್ವಲ್ಪ ಮಿಸ್ಟೇಕ್ ಆಗಿರ್ಬೋದು ಅಲ್ಲಿ ಇಲ್ಲಿ, ಸೊ ಅದಕ್ಕೆ ಕ್ಷಮೆ ಇರಲಿ. ಓಕೆ, ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.